ಎಲ್ಲರಿಗೂ ನಮಸ್ಕಾರ. ಒಮ್ಮೆ ಚಾನಲ್ ಅಫಿಷಿಯಲ್ಗೆ ಸ್ವಾಗತ. ನಾವು ದಸರಾ ಹಾಲಿಡೇಸ್ಗೆ ಅಂದ್ಬಿಟ್ಟು ಕೂರ್ಗ್ ಬಂದಿದ್ವಿ. ನಾನು ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ಸ್ಪೈಸಸ್ ಬಗ್ಗೆ, ಅಂದರೆ ಚಕ್ಕೆ ಬಗ್ಗೆ, ಯಾವುದು ರಿಯಲ್ ಚಕ್ಕೆ, ಯಾವುದು ಯೂಸ್ ಮಾಡ್ಬೋದು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಅದು ತುಂಬಾ ವೈರಲ್ ಆಗಿತ್ತು. 6.5 ಲಕ್ಷ ವ್ಯೂಸ್ ಬಂದಿತ್ತು. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ಗಳು ಕೂಡ ಬಂದಿತ್ತು. ಹಾಗಾಗಿ ಕೂರ್ಗ್ ಬಂದಿದ್ನಲ್ವ, ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಮಾಡಿದ್ನಲ್ವ, ಆ ಶಾಪಿಗೆ ಬಂದಿದ್ದೀನಿ. ಈ ಶಾಪ್ ಇರೋದು ರಾಜಾ ಸೀಟ್ ಹತ್ರ. ನೋಡಿ, ಇಲ್ಲಿ ಪಕ್ಕದಲ್ಲಿ ರಾಜಾ ಸೀಟ್ ಇದೆ, ಅಲ್ಲಿ ಮರ್ಕರ ಸ್ಪೈಸಸ್ ಅನ್ನೋ ಒಂದು ಶಾಪಿಗೆ ಬಂದಿದ್ದೀನಿ. ಇದೇ ಶಾಪ್ನಲ್ಲಿ ನಾನು ಈ ವಿಡಿಯೋ ಮಾಡಿದ್ದು. ಹಾಗೆಯೇ ತುಂಬ ಒಳ್ಳೊಳ್ಳೆ ಸ್ಪೈಸಸ್ಗಳು ಕೂಡ ಸಿಗುತ್ತೆ. ನೀವೇನಾದ್ರೂ ನಿಮಗೆ ಬೇಕಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಒಳಗಡೆ ಬನ್ನಿ, ಎಲ್ಲ ಸ್ಪೈಸಸ್ಗಳ ಬಗ್ಗೆನೂ ಮಾಹಿತಿ ಕೂಡ ಕೊಡ್ತಾರೆ. ತುಂಬಾ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಸ್ಪೈಸಸ್ಗಳ ಬಗ್ಗೆ ಇಲ್ಲಿ. ಹಲೋ ಮೇಡಮ್. ಬೈ ನಮಸ್ತೆ. ನಮಸ್ತೆ. ನಿಮ್ಮ ಸ್ಪೈಸಸ್ ಶಾಪ್ ಬಗ್ಗೆ ಡೀಟೇಲ್ ಕೊಡ್ಬೋದಾ? ನಮ್ಮ ಕಸ್ಟಮರ್ಸ್ ಎಲ್ಲ ತುಂಬಾ ಕೇಳ್ತಾ ಇದ್ರು, ಎಲ್ಲಿ ಸಿಗುತ್ತೆ ಅಂದರೆ ನಾನು ವಿಡಿಯೋ ಮಾಡಿದ್ರ ಬಗ್ಗೆ, ಎಲ್ಲಿ ಸಿಗುತ್ತೆ ಈ ಸ್ಪೈಸಸ್ ಎಲ್ಲ ಅಂತ ಹೇಳ್ಬಿಟ್ಟು, ಏನೇನು ಐಟಮ್ಗಳು ಸಿಗುತ್ತೆ, ಮತ್ತು ಚಾಕ್ಲೇಟು, ವೈನ್ ಎಲ್ಲದ್ರ ಬಗ್ಗೆ ಡೀಟೇಲ್ ಹೇಳ್ಬೋದಾ? ಹಾಂ, ಹೇಳ್ತೀನಿ ಮೇಡಮ್. ಏನೇನು ಬೇಕು ನಿಮಗೆ ಅಲ್ಲಿ ಎಲ್ಲ ಸಿಗುತ್ತೆ. ನೋಡಿ, ಇಲ್ಲಿ ವೈನ್ಸ್ ಇದೆ ಸರ್, ಕಾಸ್ಮೆಟಿಕ್ಸ್ ಐಟಮ್ಸ್ನೇ ಇದೆ. ಇದು ಎಲ್ಲ ಕಾಸ್ಮೆಟಿಕ್ಸ್ ಐಟಮ್ಸ್ ಸಿಗುತ್ತೆ. ಮತ್ತು ಇದು ಹೋಮ್ ಮೇಡ್ ವೈನ್ ನಾವೇ ಮಾಡ್ತೀನಿ ಇದು ಎಲ್ಲ. ಮತ್ತು ಬ್ಯಾಕ್ ಸೈಡ್ ಏನೇನು ವೈನ್ ಸಿಗುತ್ತೆ ಸರ್? ಏನೇನು ವೈನ್ಸ್ ಅಂದರೆ ಇದರಲ್ಲಿ 36 ಫ್ಲೇವರ್ಸ್ ಇರುತ್ತೆ ಮೇಡಮ್. ಗ್ರೇಪ್, ರೆಡ್ ವೈನ್, ಚಿಲ್ಲಿ ವೈನ್, ಮತ್ತು ಇದು ಡ್ರ್ಯಾಗನ್ ಫ್ರೂಟ್, ಪೊಮೊಗ್ರಾನೇಟ್, ಆರೆಂಜ್, ಬಿಟರ್ ಲೀವ್ಸ್ ಎಲ್ಲ ಸಿಗುತ್ತೆ ಮೇಡಮ್. ಅದರಲ್ಲಿ 36 ಫ್ಲೇವರ್ ಇರುತ್ತೆ. ಮತ್ತು ಇದರಲ್ಲಿ ಚಾಕ್ಲೇಟ್ಸ್ ಅಂದರೆ ಇದು ಎಲ್ಲ ಹೋಮ್ ಮೇಡ್ ಚಾಕ್ಲೇಟ್ಸ್ ನಾವು ಓನ್ ಮಾಡ್ತೀನಿ, ಓನ್ ಸೇಲ್. ಮತ್ತು ಇದು ಎಲ್ಲ ನೀವೇನೇ ಮಾಡೋದಾ? ಹೋಮ್ ಮೇಡಾ ಇಲ್ಲ ಫ್ಯಾಕ್ಟ್ರಿನಲ್ಲಿ ಮಾಡೋದಾ? ಫ್ಯಾಕ್ಟ್ರಿ ಅಲ್ಲ ಮೇಡಮ್, ನಮ್ಮ ಓನ್ ಹೋಮ್ ಮೇಡ್ ಮಾಡೋದು. ನಮ್ಮ ಓನ್ ಫ್ಯಾಕ್ಟ್ರಿ ಇಲ್ಲೇ. ಫ್ಯಾಕ್ಟ್ರಿ ಮೀನ್ಸ್ ಅದರಲ್ಲಿ ಪ್ಲಾಂಟೇಶನ್ ಇದೆ, ನಿಷ್ಠಿ ಪ್ಲಾಂಟೇಶನ್ ಹೆಸರು ಇದೆ, ಅಲ್ಲಿ ಎಲ್ಲ ಮಾಡೋದು. ಅದು ಕೂರ್ಗದಲ್ಲೇ ಇರೋದಾ? ಎಸ್, ಕೂರ್ಗ್ ಅಂದರೆ ಬೋಯ್ಕೆರಿ ರೋಡಲ್ಲಿ ಇದೆ, ನಿಯರ್ ಬೈ ಕುಶಾಲನಗರ್ ರೋಡಲ್ಲಿ. ಇಲ್ಲಿಂದ 7.2 ಕಿಲೋಮೀಟರ್ಸ್ ಇದೆ ಅದು. ಮತ್ತೆ ಇದೆಲ್ಲ ಡ್ರೈಡ್ ಫ್ರೂಟ್ ಸಿಗುತ್ತೆ, ಹನಿ ಇದೆ. ಮತ್ತು ಇದರಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಸಿಗುತ್ತೆ. ಡ್ರೈಡ್ ಫ್ರೂಟ್ ಅಲ್ಲೇ ಅಂದರೆ ಇದು ಪೈನಾಪಲ್, ಮ್ಯಾಂಗೋ, ಕಿವಿ, ಇದು ಫ್ರೂಟ್ಸ್ ಇಂಪೋರ್ಟ್ ಬರುತ್ತೆ. ಮತ್ತು ಇದು ಎಲ್ಲ ಪ್ರೋಸೆಸ್ ನಾವೇ ಮಾಡ್ತೀನಿ. ಇದರಲ್ಲಿ ಎಲ್ಲ ಸ್ವಲ್ಪ ಶುಗರ್ ಸ್ಪ್ರೇ ಮಾಡಿ ಮತ್ತೆ ಅದು ಡಿಹೈಡ್ರೇಟ್ ಮಾಡ್ತಾರೆ. ಅದು ಹಿಂದಿಯಲ್ಲಿ ಮಿಷಿನಲ್ಲಿ ಮಾಡೋದು. ಇದು ಡಿಹೈಡ್ರೇಟ್ ಅಂದರೆ ಮಿಷಿನಲ್ಲಿನೇ ಮಾಡೋದು. ಯಾವುದು? ಅದೇ ಕಿವಿ ಮತ್ತೆ ಪೈನಾಪಲ್, ಮ್ಯಾಂಗೋ. ಇದರಲ್ಲಿ ಗ್ರೀನ್ ಆಗಿದೆಯಲ್ಲ ತುಂಬಾ. ಗ್ರೀನ್ ಅಂದ್ರೆ ಅದು ಡಿಹೈಡ್ರೇಟ್ ಮಾಡೋದು, ಅದು ಆ ಥರ ಬರುತ್ತೆ. ಸ್ವಲ್ಪ ಕಲರ್ ಇದರಲ್ಲಿ ಆ್ಯಡ್ ಇಲ್ಲ. ಗ್ರೀನ್ ಅಂದ್ರೆ ಜಾಸ್ತಿ ಗ್ರೀನ್ ಬರುತ್ತೆ, ಅದು ಡಿಹೈಡ್ರೇಟ್ ಅಂದ್ರೆ. ಇದು ಸ್ವಲ್ಪ ಕಡಿಮೆ ಇದೆ. ಮತ್ತು ಇದರಲ್ಲಿ ಡ್ರೈ ಫ್ರೂಟ್ಸ್ ಅಲ್ಲಿ ನಿಮಗೆ ವಾಲ್ನಟ್, ಆಪ್ರಿಕಾಟ್, ಬಾದಾಮಿ, ಪಿಸ್ತಾ, ಕ್ಯಾಶು, ಡೇಟ್ಸ್ ಎಲ್ಲ ಸಿಗುತ್ತೆ. ಸೀಡ್ಸು ಸಿಗುತ್ತೆ ನಿಮಗೆ. ಅದೆಲ್ಲ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡು ಅದೆಲ್ಲ ಬೇರೆ ಕಡೆದು. ಸ್ಪೈಸಸ್ ಅಂದ್ರೆ ಇದು ಎಸೆನ್ಷಿಯಲ್ ಆಯಿಲ್ಸ್ ಮೇಡಮ್. ಎಸೆನ್ಷಿಯಲ್ ಆಯಿಲ್ಸ್ ಅಂದ್ರೆ ಅದರ ವಿಂಟರ್ ಗ್ರೀನ್ ಆಯಿಲ್ ಅಂದ್ರೆ ಅದು ಜಾಯಿಂಟ್ ಪೇನ್, ಮಸಲ್ ಪೇನ್ಸ್ಗೆ ಯೂಸ್ ಮಾಡೋದು. ಆಲ್ಮಂಡ್ ಆಯಿಲ್ ಅಂದ್ರೆ ಅದು ಮಸಾಜ್ಗೆ. ಮತ್ತೆ ಲೆಮನ್ ಗ್ರಾಸ್ ಆಯಿಲ್ ಅಂದರೆ ನಿಮಗೆ ಹೌಸ್ ಕ್ಲೀನಿಂಗ್ಗೆ, ಮಸ್ಕಿಟೋಸ್ಗೆ ಜಾಸ್ತಿ ಯೂಸ್ ಮಾಡೋದು. ಮತ್ತು ಇದರಲ್ಲಿ ಯೂಕಲಿಪ್ಟಸ್ ಅಂದರೆ ಅದು ನಿಮಗೆ ಹೆಡೇಕ್, ತಲೆನೋವಿಗೆ ಅದು ಜಾಸ್ತಿ ಯೂಸ್ ಮಾಡೋದು. ಕಪ್ ಅಂದರೆ ಇದು ಇಲ್ಲಿದೊಂದು ಟ್ರೆಡಿಷನಲ್ ಕಪ್ ಬರುತ್ತೆ ಮೇಡಮ್. ಇದು ಕಾಫಿ ಬೀನ್ಸ್ ಮತ್ತು ಬ್ಯಾಂಬೂ ಫೈಬರಲ್ಲಿ ಮಾಡೋದು. ಇದು ಅನ್ಬ್ರೇಕೇಬಲ್ ಕಪ್ಸ್. ಅಂದ್ರೆ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಇದು ನಾವು ಮ್ಯಾನುಫ್ಯಾಕ್ಚರ್ ಅಲ್ಲ, ಇದು ಎಲ್ಲ ಸೊಸೈಟೀಸ್ ಮಾಡ್ತಾರೆ. ಅದು ನಮಗೆ ಸೇಲ್ ಮಾಡೋಕ್ಕೆ ಕೊಡ್ತಾರೆ ಅವನು. ಸ್ಪೈಸಸ್ ಅಲ್ಲಿ ಪೆಪ್ಪರ್ ಇದೆ, ದಾಲ್ಚಿನಿ ಇದೆ, ಇದು ಸ್ಟಾರ್ ಇದೆ, ಲವಂಗ ಇದೆ. ಸ್ಪೈಸಸ್ ಎಲ್ಲ ಪ್ರೈಸಸ್ ಹೇಳ್ಬೋದಾ? ಪ್ರೈಸಸ್ ತುಂಬಾ ಕಸ್ಟಮರ್ ರಿಕ್ವೈರ್ಮೆಂಟ್ ಇರೋದೇನೆ ಅದು. ಕೂರ್ಗ್ ಅಂದ್ರೆ ಮುಖ್ಯವಾಗಿ ಎಲ್ಲರೂ ಅನ್ಕೊಳ್ಳೋದು ಸ್ಪೈಸಸ್ ತುಂಬಾನೇ ಸಿಗುತ್ತೆ, ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತ. ಹಂಗಾಗಿ ಎಲ್ಲದ್ರ ಬಗ್ಗೆ ಪ್ರೈಸ್ ಬಗ್ಗೆ ಮಾಹಿತಿ ನೀಡಬಹುದಾ? ಹೇಳ್ತೀನಿ ಮೇಡಮ್. ಇದು ಸ್ಪೈಸಸ್ ಪ್ರೈಸ್ ಅಂದ್ರೆ ಅದು ಕ್ವಾಲಿಟೀಸ್ ಮೇಲೆ ಇರುತ್ತೆ. ನಿಮ್ಗೆ ಯಾವ ತರ ಕ್ವಾಲಿಟೀಸ್ ಬೇಕಾ ಆ ತರ ಪ್ರೈಸ್ ಇರುತ್ತೆ. ಇದರಲ್ಲಿ 800 ಪೆಪ್ಪರ್ ಅಲ್ಲಿ 800 ಸ್ಟಾರ್ಟಿಂಗ್ ಬರುತ್ತೆ. ಇದರಲ್ಲಿ ಪಪಾಯ ಸೀಡ್ಸ್ ಗೀಡ್ಸ್ ಏನ್ ಆ್ಯಡ್ ಇಲ್ಲ, ಅದು ಪಾಲಿಶ್ನೇ ಇಲ್ಲ, ಅದು ನ್ಯಾಚುರಲ್ಸ್ ಸನ್ ರೈಡ್ ಇದು ಎಲ್ಲ. ಇದು 800 ಕಿಲೋ ಸಿಗುತ್ತೆ, 1200 ಇದೆ, 1600 ಇದೆ. ಆ ತರ ಕ್ವಾಲಿಟೀಸ್ ಮೇಲೆ ಇದೆ. ಅದು ಪರ್ ಸೀಸನ್ ಪ್ರೈಸ್ ಚೇಂಜ್ ಆಗುತ್ತೆ. ಬಟ್ ಅದು ಇದು ಕಲ್ಪಸಿ ಮೇಡಮ್, ಅದು ಪಲಾವ್ ಗಿಲೋಗೆ ಜಾಸ್ತಿ ಯೂಸ್ ಮಾಡೋದು. ಇದು ನಿಮಗೆ ಕೆಜಿಗೆ 1400 ರೂಪಾಯಿ ಆ ತರ ಬರುತ್ತೆ ಮೇಡಮ್. ಮತ್ತೆ ಇದು ಚಕ್ಕೆ ಅಂದ್ರೆ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಅದೇ ಒಂದು 800 ಕಿಲೋ ಬರುತ್ತೆ. ಕೆಜಿಗೆ 1400 ಅಂದ್ರೆ 100 ಗ್ರಾಮ್ ತಗೊಂಡ್ರೆ 100 ಗ್ರಾಮ್ ಅಂದ್ರೆ 140 ಬರುತ್ತೆ ಮೇಡಮ್. ಮೆಣಸು ಬಗ್ಗೆ ಒಂದು 100 ಗ್ರಾಮ್ಗೆ ನಿಮಗೆ 1/4 ಕೆಜಿ 200 ರೂಪಾಯಿ ಇದೆ, 1/4 ಕೆಜಿ 300 ರೂಪಾಯಿ ಇದೆ, 1/4 ಕೆಜಿ 400 ರೂಪಾಯಿನ ಇದೆ. ಅದು ದಪ್ಪ ಸ್ಪೈಸಿ ವೆರೈಟೀಸ್ ಇರುತ್ತೆ. ಚಕ್ಕೆಯಲ್ಲಿ ಅಂದ್ರೆ ಇದು
ಇದು 800 kg ಬರುತ್ತೆ, ಅದು ಔಟರ್ ಲೇಯರ್ದು ಇದು 1200 ಬರುತ್ತೆ ಒರಿಜಿನಲ್ದು. ಓಕೆ 100 ಗ್ರಾಮ್ ತಗೊಂಡ್ರೆ 100 ಗ್ರಾಮ್ ತಗೊಂಡ್ರೆ ಅದು 80 ರೂಪೀಸ್ ಮತ್ತೆ 120 ರೂಪೀಸ್ ಆ ಥರ ಇದೆ. ಮತ್ತೆ ಇದು ಸ್ಟಾರ್ ಅನೀಸ್ ಅಲ್ಲಿ ಅಂದರೆ ನಿಮಗೆ ಇದರಲ್ಲಿ 2 ಟೈಪ್ಸ್ ಇದೆ. ಒಂದು 1600 ಕಿಲೋ ಸಿಗುತ್ತೆ, ಒಂದು 2400 ಕಿಲೋ ಸಿಗುತ್ತೆ. ಇದು ಫಸ್ಟ್ ಕ್ವಾಲಿಟಿದು. ಓಕೆ ಮತ್ತೆ 100 ಗ್ರಾಮ್ ಬಗ್ಗೆ ಹೇಳ್ಬಿಡಿ. 100 ಗ್ರಾಮ್ ಬಗ್ಗೆ ಅಂದರೆ 160 ಮತ್ತೆ 240. ಮತ್ತೆ ಲವಂಗ ಅಲ್ಲಿ ನಿಮಗೆ 90 ರೂಪೀಸ್ ಇದೆ, 140 ಇದೆ, 180 ಇದೆ, 240 ಇದೆ, 360 ಇದೆ. ಆ ಥರ ಕ್ವಾಲಿಟಿ ಮೇಲೆ. ಅಂದ್ರೆ ಏನಕ್ಕೆ ಅಷ್ಟು ವೆರೈಟೀಸ್ ಇರುತ್ತೆ? ವೆರೈಟೀಸ್ ಅಂದರೆ ಮೇಡಮ್ ಅದು ಎಲ್ಲ ಆಯಿಲ್ಸ್ ಡಿಪೆಂಡ್ ಆಗುತ್ತೆ ಅಲ್ಲ, ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದಿಲ್ಲ, ಅದು ಎಲ್ಲ ಡಿಫ್ರೆನ್ಸ್ ಆಗುತ್ತೆ. ಮತ್ತೆ ಯಾವ ಕಡೆಯಿಂದ ಬರುತ್ತೆ ಅದ್ರ ಮೇಲೆ ಡಿಪೆಂಡ್. ಎಲ್ಲ ಲೋಕಲ್ ಇದು ಲವಂಗ ಅಂದ್ರೆ ಇದು ಇಲ್ಲಿನೇ ಬೆಳಿತಾರೆ, ಕರ್ನಾಟಕದಲ್ಲಿನೇ. ಮತ್ತೆ ಇದು ಜೀರಿಗೆ ಇಲ್ಲಿ ಬೆಳೆಯಲ್ಲ, ಇದು ನಾರ್ಮಲ್ ರೇಟ್ಸ್ ಇರುತ್ತೆ. ಇದು ನಾಟಿ ಜೀರಿಗೆ. ನಾಟಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ರೆಗ್ಯುಲರ್ ಜೀರಿಗೆ 2 ಸ್ಪೂನ್ ಮಾಡ್ತೀರಿ ಅಂದ್ರೆ ಇದು 1 ಸ್ಪೂನ್ ಯೂಸ್ ಮಾಡಬೇಕು. ಇದು 960 ಕಿಲೋ ಬರುತ್ತೆ. ಮತ್ತೆ ಇದು ರಾಜಸ್ಥಾನಿ ಜೀರಾ, ಉಂಜಾ ಜೀರಾ ಅಂದ್ರೆ ಅದು 480, 560 ಆ ತರ ಸಿಗುತ್ತೆ. ಎಷ್ಟು ವೆರೈಟಿನಲ್ಲಿ ಜೀರಿಗೆಗಳು ಸಿಗುತ್ತೆ? ಜೀರಿಗೆಯಲ್ಲಿ ನಿಮಗೆ 2 ವೆರೈಟಿ ಸಿಗುತ್ತೆ. ಅದು 560 ಮತ್ತೆ 960 ಆ ತರ ಕಿಲೋ. ಓಕೆ ಮತ್ತೆ ಇದು ಅದು ಬ್ಲ್ಯಾಕ್ ಕಾರ್ಡಮಮ್ ಅಂದ್ರೆ ಅದು ಬ್ಲ್ಯಾಕ್ ಇಲಾಚಿ ಏಲಕ್ಕ. ಇದು ಎಷ್ಟು ಕೆಜಿ? ಇದು ಏಲಕ್ಕ ಅಂದ್ರೆ ನಿಮಗೆ 2800, 3600, 4400. 100 ಗ್ರಾಮ್ 280, 360, 440. ಇದು 3 ಪ್ರೈಸ್ ಸಿಗುತ್ತೆ ನಿಮಗೆ. ಇದು ಸೋಂಪು ಅಂದ್ರೆ ಇದು ಒಂದೇ ಕ್ವಾಲಿಟಿ ಇರೋದು ನಮ್ಮ ಹತ್ರ. ಇದು ಅಂದ್ರೆ ನಾಟಿ, ಅದು ಒರಿಜಿನಲ್ ಆರ್ಗ್ಯಾನಿಕ್. ಇದು ಎಲ್ಲ ಇದು 1200 kg ಇದೆ. ಅದು ಗ್ರೀನ್ ಸೋಂಪ್ ಇದೆ ನಿಮಗೆ, ಅದು 1/4 kg 150. ಮೀನ್ಸ್ 100 ಗ್ರಾಮ್ 60 ರೂಪೀಸ್ ಬರುತ್ತೆ. ಇದು 100 ಗ್ರಾಮ್ 120 ಬರುತ್ತೆ. ಒಟ್ಟು ಇದು ಒರಿಜಿನಲ್ ರಿಯಲ್. ಅಂದ್ರೆ ಅದಕ್ಕೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಅಂತ ಹೇಳಿ. ಹೌದಾ ಮೇಡಮ್? ಓಕೆ. ಇದು ಮೆಂತೆ ಇದು ಅಂದರೆ ಲೋಕಲ್ ಅಲ್ಲ, ಬಟ್ ಇದು ಇಲ್ಲಿನೇ ರಿಕ್ವೈರ್ಮೆಂಟ್ ಇದೆ ಅಂದರೆ ಇಟ್ಟಿದ್ದೇನೆ. ಇದು ಅಂದರೆ ನಿಮಗೆ 100 ಗ್ರಾಮ್ಗೆ 40 ರೂಪೀಸ್, 100 ಗ್ರಾಮ್ 80 ರೂಪೀಸ್, 60 ರೂಪೀಸ್ ಆ ಥರ ಬರುತ್ತೆ. ಮತ್ತೆ ಕಸೂರಿ ಮೇಥಿ ಅಂದರೆ ಅದು 120 ಬರುತ್ತೆ ಮೇಡಮ್. ಅದು ಹೋಲ್ ಪ್ಯಾಕೆಟ್ಗೆ 125 ಗ್ರಾಮ್ಸ್ ಇರುತ್ತೆ. ಇದರಲ್ಲಿ 2 ಕಲರ್ಸ್ ಇದೆಯಲ್ಲ, ಇದು ಅಂದರೆ ನಿಮಗೆ ಸನ್ ರೈಡ್, ಇದು ಅಂದರೆ ನಿಮಗೆ ಮಷಿನ್ ರೈಡ್. ಅದರಲ್ಲಿ 2 ಕಲರ್ಸ್ ಇರುತ್ತೆ. ಇದು ಜಾಸ್ತಿ ಸಿಗುತ್ತೆ ನಿಮಗೆ ಈ ಥರದ್ದು. ಸನ್ ರೈಡ್ ಅಂದರೆ ನಿಮಗೆ ಸ್ವಲ್ಪ ಕಲರ್ಲೆಸ್ ಇರುತ್ತೆ, ಬಟ್ ಇದರಲ್ಲಿ ಒಳ್ಳೆ ಫ್ಲೇವರ್ ಕೊಡ್ತಾರೆ. ಅದರಲ್ಲಿ ಏನು ಕಲರ್ ಚೇಂಜ್ ಆಗಲ್ಲ, ಅದು ಆಲ್ರೆಡಿ ಕಲರ್ ಎಲ್ಲ ಹೋಗಿದ್ದಾರೆ. ಮತ್ತೆ ಪ್ರೈಸ್ ಏನಿರುತ್ತೆ ಸನ್ ರೈಡ್ ಗೆ? ಏನು ಪ್ರೈಸ್? ಇದು ಸನ್ ರೈಡ್ ಗೆ ನಿಮಗೆ 125 ಗ್ರಾಮ್ಸ್ಗೆ 180. ಇದು ಮಷಿನ್ ರೈಡ್ 125 ಗ್ರಾಮ್ಸ್ಗೆ 120 ರೂಪೀಸ್ ಬರುತ್ತೆ. 120 ಗ್ರಾಮ್ಸ್ ಇರುತ್ತೆ ಪ್ಯಾಕೆಟ್. ಮತ್ತೆ ಇದರಲ್ಲಿ ಜಾವಿತ್ರಿ. ಇದು ಜಾವಿತ್ರಿ ಅಂದರೆ ಹೊಸ ಬಂದಿದ್ದಾರೆ. ಇದು ಸ್ವಲ್ಪ ಕಾಸ್ಟ್ಲಿ ಐಟಮ್. ಇದು ಅಂದರೆ ನಿಮಗೆ 125 ಗ್ರಾಮ್ಸ್ಗೆ 560 ಬರುತ್ತೆ. ಇದು ಜಾವಿತ್ರಿ ಮೇಸ್ ಹೇಳ್ತಾರೆ ಇಂಗ್ಲೀಷಲ್ಲಿ. ಮತ್ತೆ ಇದೆಲ್ಲ ಅರಿಶಿನ ಅಂದರೆ ಅದು ನಿಮಗೆ 600 kg ಬರುತ್ತೆ. ಅದು ನಾಟಿ. ಅದು ನಮ್ಮ ಒಂದು ಫಾರ್ಮಲ್ಲಿ ನಾವೇ ಮಾಡೋದು. ಇದು ಎಷ್ಟು ಕೆಜಿ? ಅದು 600 ಕಿಲೋ ಬರುತ್ತೆ. 100 ಗ್ರಾಮ್ 60 ರೂಪೀಸ್ ಬರುತ್ತೆ ಮೇಡಮ್. ಮತ್ತೆ ಇದರಲ್ಲಿ ವಾಮಮ್ ಇದೆ, ಏಲಕ್ಕಿ. ಮತ್ತೆ ಇದು ಅದು ವೈಟ್ ಪೆಪ್ಪರ್ ಮೇಡಮ್. ಇದು ಎಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ? ಇದು ನಿಮ್ಮ ಹತ್ರ ಬ್ಲಾಕ್ ಪೆಪ್ಪರ್, ವೈಟ್ ಪೆಪ್ಪರ್ ಎಲ್ಲಿನೇ ಸಿಗುತ್ತೆ. ಅಂದ್ರೆ ಬ್ಲಾಕ್ ಪೆಪ್ಪರ್, ವೈಟ್ ಪೆಪ್ಪರ್ ಅಂದ್ರೆ ಏನು ಡಿಫರೆನ್ಸ್? ಅಂದ್ರೆ ಅದು ಸ್ಕಿನ್ ಅದು ತೆಗಿತಾರೆ ಮೇಡಮ್. ಇದರಲ್ಲಿ ಸ್ಕಿನ್ ತೆಗಿತಾರೆ, ಬಟ್ ಅದೇ ಪೆಪ್ಪರ್ಗೆ ಸ್ಕಿನ್ ತೆಗೆಯೋದು. ಅಂದ್ರೆ ಏನು ಬೆನಿಫಿಟ್ ಈ ರೀತಿ ತೆಗೆಯೋದ್ರಿಂದ? ಅಂದ್ರೆ ಇದು ಜಾಸ್ತಿ ನಿಮಗೆ ಫ್ಲೇವರ್ ಕೊಡ್ತಾರೆ ಮೇಡಮ್. ಮತ್ತೆ ಇದು ಸ್ಪೈಸಿ ಖಾರ ಇರುತ್ತೆ ಜಾಸ್ತಿ. ಇದು ಬ್ಲಾಕ್ ಪೆಪ್ಪರ್ ಅಂದ್ರೆ ಅದು ನಾರ್ಮಲ್ ಯೂಸ್ಗೆ. ಇದು ಅಂದ್ರೆ ನಿಮಗೆ ಜಾಸ್ತಿ ಇದು ಚೈನೀಸ್ ಸ್ಟ್ರೀಟ್ ಫುಡ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋದು, ರೈಸ್ಗೆ ಮತ್ತೆ ಇದು ಪುಲಾವ್ ಈ ತರ ಮಾಡೋದು ಮೇಡಮ್. ಅದರಲ್ಲಿ ಅದು ಬ್ಲಾಕ್ ಪೆಪ್ಪರ್ ದಿನ ಡಬಲ್ ಪ್ರೈಸ್ ಇರುತ್ತೆ. ಇದು 2400, 3600 ಆ ತರ ಪ್ರೈಸ್ ಇರುತ್ತೆ ಮೇಡಮ್. 100 ಗ್ರಾಮ್ ಅಂದ್ರೆ 240, 360 ಆ ತರ ಹೋಗುತ್ತೆ. ಮತ್ತೆ ಇದು ಶುಂಠಿ ಬಗ್ಗೆ ಅಂದ್ರೆ ನಿಮಗೆ ಅದು 1/4 kgಗೆ ನಿಮಗೆ 150 ಬರುತ್ತೆ, 200 ಬರುತ್ತೆ. ಅದು 2 ಟೈಪ್ಸ್ ಇರುತ್ತೆ ಅದರಲ್ಲಿ. ಇದು ಅಂದ್ರೆ 200ದು 1/4 kgದು. ಮತ್ತೆ ಇದು ಓಂಕಾಳ್ ಬಗ್ಗೆ? ಓಂಕಾಲ್ ಅಂದ್ರೆ ಇದು ದಪ್ಪ ಸೈಜ್ದು ನಿಮಗೆ 100 ಗ್ರಾಮ್ಗೆ 100 ರೂಪೀಸ್ ಬರುತ್ತೆ. ಇನ್ನೊಂದು 2 ವೆರೈಟಿ ಬರುತ್ತಾ? 2 ವೆರೈಟೀಸ್ ಬರುತ್ತೆ. ಒಂದು ಇದು ವೇಟ್ ಲೂಸರ್ ಇರುತ್ತೆ. ಇದು ಅಂದರೆ 100 ಗ್ರಾಮ್ಗೆ ನಿಮಗೆ 60 ರೂಪೀಸ್ ಬರುತ್ತೆ ಮೇಡಮ್. ಇದು ಚಿನ್ನ ಸೈಜ್ದು ನಿಮಗೆ ಜಾಸ್ತಿ ಇದೆ ಸಿಗೋದು ಮಾರ್ಕೆಟಲ್ಲಿ. ಇದು ಅಂದರೆ ದಪ್ಪದು, ಅದು ಸಿಗಲ್ಲ ನಾರ್ಮಲಿ. ಅಂದ್ರೆ ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀರಾ? ಇದು ಅಂದರೆ ಮೇಡಮ್ ನಿಮಗೆ ರಾಜಸ್ಥಾನಲ್ಲಿ ಇಂಪೋರ್ಟ್ ಮಾಡ್ತಾರೆ ಈ ಐಟಮ್ಸ್. ಅಜ್ವೈನ್ ಇಲ್ಲಿ ಬೆಳೆಯಲ್ಲ. ಅಜ್ವೈನ್, ಸೋಮ್ ಮತ್ತೆ ಮೇಥಿ, ಮಸ್ಟರ್ಡ್ ಇದು 4 ಐಟಮ್ಸ್ ಇಲ್ಲಿ ಅಲ್ಲ. ರಾಜಸ್ಥಾನ. ಮತ್ತೆ ಇದು ಏಲಕ್ಕಿ ಬಗ್ಗೆ ಹೇಳ್ಬೋದಾ? ಏಲಕ್ಕಿ ಅಂದ್ರೆ ತುಂಬಾ ಜನ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಾರಲ್ಲ, ಅದು ದಪ್ಪನೇ ಇರಲ್ಲ, ಬ್ಲಾಕ್ ಇರಲ್ಲ, ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ. ಆ ಥರನೇ ನಾವು ರೆಗ್ಯುಲರಾಗಿ ತಗೊಂಡಾಗ ಆ ಥರನೇ ತುಂಬ ಮೋಸ ಆಗಿರುತ್ತೆ. ಅಂದರೆ ಯಾವ ರೀತಿ ಪರ್ಚೇಸ್ ಮಾಡಬೇಕು ಏಲಕ್ಕಿನ? ಏಲಕ್ಕಿ ಅಂದರೆ ನಿಮಗೆ ಮೇಡಮ್ ಯಾವಾಗ ಗ್ರೀನ್ ಕಲರ್ ಬರೋದೇ ಇಲ್ಲ, ಫುಲ್ ಗ್ರೀನ್ ಅಂದರೆ ನಿಮಗೆ ನೋಡಿ, ಏಲಕ್ಕಿ ಅಂದರೆ ನಿಮಗೆ ಈ ಥರ
ಇದು ನ್ಯಾಚುರಲ್ ಗ್ರೀನ್ ಅಂದರೆ ನಿಮಗೆ ಇದ್ರಲ್ಲಿ ನೋಡಿ, ಇದು ಯೆಲ್ಲೋ ಗ್ರೀನ್ ಈ ಥರ ಒಂದೇ ಪ್ಯಾಕೆಟ್ ಒಂದೇ ಸೀಡ್ಸಲ್ಲಿ ನಿಮಗೆ 2 ಕಲರ್ ಇರುತ್ತೆ, ಹಾಫ್ ಗ್ರೀನ್ ಹಾಫ್ ಯೆಲ್ಲೋ. ಇದು ಅಂದರೆ ನಿಮಗೆ ಒರಿಜಿನಲ್ ಕಲರ್, ಇದರಲ್ಲಿ ಏನು ಕಲರ್ ಗಿಲರ್ ಮಾಡಿಲ್ಲ. ಓಕೆ, ಇದು ನಿಮಗೆ ತುಂಬ ಸ್ಟ್ರಾಂಗ್ ಇರುತ್ತೆ. ಓಕೆ, ಇದೆಷ್ಟು ಕೆಜಿ ಇರುತ್ತೆ? ಇದು ಕೆಜಿ ಅಂದರೆ ನಿಮಗೆ 6400 ಇರುತ್ತೆ. ಇದು ಲಾಸ್ಟ್ ಸೈಜ್ ಸೇಲ್ ಹಚ್ಚಿದ್ದು. ಇದು ನಿಮಗೆ 12 mm ಹೇಳ್ತಾರೆ. ಮತ್ತೆ ಇನ್ನೊಂದು ಹೈ ಕ್ವಾಲಿಟಿ, ಫುಲ್ ಹೈ ಕ್ವಾಲಿಟಿ, ಫುಲ್ ಹೈ ಕ್ವಾಲಿಟಿ ಇದು. ಓಕೆ, 100 ಗ್ರಾಮ್ ಅಂದರೆ 100 ಗ್ರಾಮ್ ಅಂದರೆ ಇದು 640 ಬರುತ್ತೆ. ಬೇರೆ ಸ್ವಲ್ಪ ಸಣ್ಣದು ಅಂದರೆ ನಿಮಗೆ 100 ಗ್ರಾಮ್ 360 440 ಆ ಥರ ಇದೆ. ಮತ್ತೆ ಇದು ವೈಟ್ ಇದೆಯಲ್ಲ, ಇದೇನು ಏಲಕ್ಕಿ ಇದು? ಇದೆಲ್ಲ ಪರ್ಚೇಸ್ ಮಾಡ್ಬೋದಾ? ಇದು ಅಂದರೆ ನಿಮಗೆ ಮೇಡಮ್ ಅದೇ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಮತ್ತೆ ಈ ಥರ ಕಲರ್ ಬರುತ್ತೆ ಅದು. ಓಕೆ, ಈ ಅಂದರೆ ಇದರಲ್ಲಿ 2 times ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಮೇಡಮ್. ಓಕೆ, ಅಂತ ತೆಗ್ದಾಗ ಅದು ಅದಕ್ಕೆ ಜೊಳ್ಳಾಗಿರೋ ಥರ ಇರುತ್ತಾ? ಇದೇ ಐಟಮ್ ನಿಮಗೆ ಸ್ವಲ್ಪ ಕಲರ್ ಹಾಕಿ ಯುಕಲಿಪ್ಟಸ್ ಆಯಿಲ್ ಮಾಡಿ ಅದು ಪಾಲಿಶ್ ಮಾಡ್ತಾರೆ ಮತ್ತೆ ಮಾರ್ಕೆಟಲ್ಲಿ ಹೋಗೋದು. ಆ ಐಟಮ್ ನೀವು ಒಂದು 2-3 ಮಂತ್ಸ್ಗೆ ಇಡ್ತೀರಾ ಅಲ್ಲ ಡಬ್ಬೆಯಲ್ಲಿ, ಅದು ಫುಲ್ ಕಲರ್ ಚೇಂಜ್ ಆಗುತ್ತೆ. ಅದು ಈ ಐಟಮ್ಸ್. ಅದೇ ಒಳಗಡೆ ಎಲ್ಲ ಫುಲ್ ಜೊಳ್ಳಾಗ್ಬಿಡುತ್ತೆ, ಅದ್ರೊಳಗೆ ಏನು ಇರಲ್ಲ, ಡ್ರೈ ಇರುತ್ತೆ, ಅದರ ಫುಲ್ ಏನು ಟೇಸ್ಟಿ ಇರಲ್ಲ ಅದು ಜಾಸ್ತಿ. ಈ ಐಟಮ್ ಅಂದರೆ ನಿಮಗೆ ಸ್ವಲ್ಪ ಸ್ವೀಟ್ ಇರುತ್ತೆ ಮತ್ತೆ ಸ್ಟ್ರಾಂಗ್ ಬರುತ್ತೆ ನಿಮಗೆ ಆಫ್ಟರ್ ಕ್ರಶ್ ಮಾಡಿದ್ಮೇಲೆ. ಅದೇ ನಾವು ಪರ್ಚೇಸ್ ಮಾಡ್ತೀವಲ್ಲ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ, ಎಷ್ಟು ದಿನ ಆದ್ರೂ ಇದೇ ಕ್ವಾಲಿಟಿನಲ್ಲೇ ಇರುತ್ತೆ. ಇದು ಮಿನಿಮಮ್ ನಿಮಗೆ 4 years ಗ್ಯಾರಂಟಿ ಬರುತ್ತೆ. ಯು ಕ್ಯಾನ್ ಗಿಫ್ಟ್ ಬಟ್ ಅದು 10 to 12 years ಆಲ್ಸೋ ನೋ ಪ್ರಾಬ್ಲಮ್. ಅಂದ್ರೆ ಈ ಒರಿಜಿನಲ್ ಅಲ್ಲಿ ಚಿಕ್ಕ ಸೈಜ್ ಅಲ್ಲೂ ಬರುತ್ತಾ? ಚಿಕ್ಕ ಸೈಜ್ ಅಲ್ಲಿ ನಮ್ದು ಇದು. ಇದು ಅಂದ್ರೆ ಏನು ಪ್ರೈಸ್ ಇರುತ್ತೆ? ಇದು ನಿಮಗೆ 360 ಬರುತ್ತೆ 100 ಗ್ರಾಮ್. ಇದು ಅಂದ್ರೆ ಫುಲ್ ಸೀಡ್ಸ್ ಇರುತ್ತೆ ಇದರಲ್ಲಿ ಎಲ್ಲ. ಇದು ಬ್ಲಾಕ್ ಕಲರ್ದು ಸೀಡ್ಸ್. ಓಕೆ, ಇದು ಏನಿಲ್ಲ. ಓಕೆ, ಇದು ಅಂದ್ರೆ ಫುಲ್ ಒಳ್ಳೆ ಕ್ವಾಲಿಟಿ ಇದು. ಅಂದ್ರೆ ಸೈಜ್ ಚಿಕ್ಕದಾಗಿರುತ್ತೆ, ಸೈಜ್ ಚಿಕ್ಕದು ಇದೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಇದು ಜಾಜಿಕಾಯಿ. ಜಾಜಿಕಾಯಿ ಅಂದ್ರೆ ಇದರಲ್ಲಿ 2 ಕ್ವಾಲಿಟೀಸ್ ಬರುತ್ತೆ. ಓಕೆ, ಇದು ಒಂದು ವಿತ್ ಶೆಲ್ ಒಂದು ವಿದೌಟ್ ಶೆಲ್. ಓಕೆ, ವಿತ್ ಶೆಲ್ ಅಂದ್ರೆ ನಿಮಗೆ 100 ಗ್ರಾಮ್ 120 ಬರುತ್ತೆ. ಇದು ವಿದೌಟ್ ಶೆಲ್ ಅಂದ್ರೆ 100 ಗ್ರಾಮ್ 160 ಅಂದ್ರೆ ಏನಕ್ಕೆ ವಿತ್ ಶೆಲ್ ವಿತೌಟ್ ಶೆಲ್? ವಿದೌಟ್ ಶೆಲ್ ಅಂದ್ರೆ ಮೇಡಮ್ ಇದು ಶೆಲ್ದು weight ಬರುತ್ತೆ ಮೇಡಮ್. ಅದು ಶೆಲ್ದು weight ಕಮ್ಮಿ ಮಾಡಾಗಿ ಇದು ವಿದೌಟ್ ಶೆಲ್ ಮಾಡೋದು. ಅಂದ್ರೆ ವಿತ್ ಶೆಲ್ ಇರೋದನ್ನು ಯೂಸ್ ಮಾಡಬಹುದಾ? ಎರಡನ್ನೂ ಯೂಸ್ ಮಾಡಬಹುದು. ಇದು ನೀವು ಬಿಡ್ತೀರಾ ಅಲ್ಲ, ಇನ್ಸೈಡ್ಸ್ ಅಲ್ಲಿ ಇದೇ ಇರುತ್ತೆ ನಿಮಗೆ. ಓಕೆ, ಇದು ಒಡೆದ್ಬಿಟ್ಟು ಔಟ್ ಸೈಡ್ ಇದ್ದ ಬಿಸಾಕೋದು, ಅದು ಬಿಸಾಕೋದು. ಓಕೆ, ಅಂದ್ರೆ ಇದೇನ್ ಪ್ರೈಸ್ ಇರುತ್ತೆ? ವಿತ್ ಶೆಲ್ ಆದ್ರೆ ವಿತ್ ಶೆಲ್ ಆದ್ರೆ 100 ಗ್ರಾಮ್ 120 ಬರುತ್ತೆ. ವಿದೌಟ್ ಶೆಲ್ ಅಂದ್ರೆ 100 ಗ್ರಾಮ್ಗೆ 160 ಬರುತ್ತೆ ಮೇಡಮ್. ಅದು 2 ಪ್ರೈಸ್ ಇರುತ್ತೆ ಅದರಲ್ಲಿ. ಓಕೆ, ಮತ್ತೆ ಗಸಗಸೆ ಬಗ್ಗೆ? ಗಸಗಸೆ ಅಂದ್ರೆ ಇದು ಒಂದೇ ಕ್ವಾಲಿಟಿ ಇರುತ್ತೆ. ಓಕೆ, ಅಂದ್ರೆ ಇದು ಎಲ್ಲಿಂದ ಬರುತ್ತೆ? ಇದು ಅಂದ್ರೆ ಮೇಡಮ್ ಜಾಸ್ತಿ ನಿಮಗೆ ರಾಜಸ್ಥಾನದಿಂದ ಬರುತ್ತೆ. ಇಲ್ಲಿ ಇದು ಲೋಕಲ್ ಐಟಮ್ ಅಲ್ಲ ಇದು, ಬಟ್ ಇದು ಒರಿಜಿನಲ್ ಕ್ವಾಲಿಟಿ ಅಂದ್ರೆ ನಿಮ್ಗೆ ಇದು ಸಣ್ಣ ಸೈಜ್ ಇರುತ್ತೆ. ಇದರಲ್ಲಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿಲ್ಲ ಮೇಡಮ್, ಇದು ಒರಿಜಿನಲ್. ಓಕೆ, ಓಕೆ, ನಿಮಗೆ ರೆಗ್ಯುಲರ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನಾವು ತಗೊಂತೀವಲ್ಲ ಶಾಪಲ್ಲೆಲ್ಲ ಹುಳ ಬಂದ್ಬಿಡುತ್ತೆ. ಹುಳ ಬಂದ್ಬಿರುತ್ತೆ ಅಂದ್ರೆ ಅದರಲ್ಲಿ ಎಲ್ಲ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಐಟಮ್ ಈ ತರ ಫೈನ್ ಇರಲ್ಲ, ಅದು ಸ್ವಲ್ಪ ದಪ್ಪ ಇರುತ್ತೆ ಮೇಡಮ್. ಅದನ್ನ ಕರೆಕ್ಟ್ ನೋಡ್ಬೇಕು ಅಷ್ಟೇ. ಅಂದ್ರೆ ಇದೆಷ್ಟು ಇರುತ್ತೆ ಕೆಜಿ? ಇದು ಕೆಜಿ ಅಂದ್ರೆ 3600 ರೂಪಾಯಿ ಕೆಜಿ ಇರುತ್ತೆ ಒರಿಜಿನಲ್. ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಐಟಮ್ ನಿಮಗೆ 1800 1600 ಕೆಜಿಯಲ್ಲಿ ಬರುತ್ತೆ. ಅದು ಬೇರೆ, ಇದು ಬೇರೆ. 100 ಗ್ರಾಮ್ ಅಂದ್ರೆ 100 ಗ್ರಾಮ್ ಅಂದ್ರೆ ಇದು 360 ಬರುತ್ತೆ. ಓಕೆ, ಅಂದ್ರೆ ಇದರಲ್ಲಿ ಒಂದೇ ವೆರೈಟಿ ಬರುತ್ತೆ. ಒಂದೇ ವೆರೈಟಿನ ಇಡೋದು. ನಾವು ಆಚೆ ಮಾರ್ಕೆಟ್ ಅಲ್ಲಿ ತಗೊಳ್ಳೋದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಅದು ಸ್ವಲ್ಪ ದಪ್ಪ ಇರುತ್ತೆ, ಅದರಲ್ಲಿ ಬೇಗ ಹುಳ ಬರುತ್ತೆ. ಅದು ಎಕ್ಸ್ಪೈರಿ ಡೇಟ್ ಬೇಗ ಇದೆ ಅದರಲ್ಲಿ. ಓಕೆ, ಅದು ನಿಮಗೆ 2-3 ಮಂತ್ಸ್ ಇಡ್ತೀರಾ ಅದು ಹುಳ ಬಂದಿರುತ್ತೆ. ಓಕೆ, ಮತ್ತೆ ಕಾಫಿ ಪೌಡರ್ ಬಗ್ಗೆ ಎಲ್ಲ ಹೇಳ್ಬೋದು? ಕಾಫಿ ಇಲ್ಲಿ ಇದೆ ಮೇಡಮ್, ನಿಮಗೆ ಇಲ್ಲಿ 3-4 ಟೈಪ್ಸ್ ಕಾಫಿ ಇದೆ ನಮ್ಮ ಹತ್ರ. ಫ್ಲೇವರ್ ಕಾಫಿ ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ? ಇದು ಎಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರ್. ನಿಷ್ಟಿ ಪ್ಲಾಂಟೇಶನ್ ಅಂದ್ರೆ ಇದು ನಮ್ಮ ಓನ್ ಪ್ಲಾಂಟೇಶನ್ ಇದೆ. ಓಕೆ, ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಬಹುದಾ? ನಿಷ್ಟಿ ಪ್ಲಾಂಟೇಶನ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ 7.2 ಕಿಲೋಮೀಟರ್ ಇದೆ. ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಗೂಗಲ್ ಎಲ್ಲ ಲೊಕೇಶನ್ ಎಲ್ಲ ಇರುತ್ತೆ. ಲೊಕೇಶನ್ ಎಲ್ಲ ಇರುತ್ತೆ. ಅಂದ್ರೆ ನಿಷ್ಟಿ ಎಸ್ಟೇಟ್ ಅಂತ ಹಾಕಿದ್ರೆ ಬರುತ್ತಾ? ಏನಂತ ಬರುತ್ತೆ, ಕೂರ್ಗ್ ನಿಷ್ಟಿ ಪ್ಲಾಂಟೇಶನ್ ಹೆಸರುನೇ ಅದೇ. ಹೌದಾ? ಓಕೆ, ಓಕೆ, ಫೇಮಸ್ ಇದೆ ಅದು ಇಲ್ಲಿದು. ಓಕೆ, ಮತ್ತೆ ಎಲ್ಲಿ ಯಾವ ತರ ಕಾಫಿ ಪೌಡರ್ ಸಿಗುತ್ತೆ? ಕಾಫಿ ಅಂದ್ರೆ ನಿಮಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಸಿಗುತ್ತೆ, ಫಿಲ್ಟರ್ ಕಾಫಿ ಪೌಡರ್ ಸಿಗುತ್ತೆ, ಇದು ಫ್ಲೇವರ್ ಕಾಫಿ ಪೌಡರ್ ಸಿಗುತ್ತೆ, ಇದರಲ್ಲಿ ಬ್ಲೆಂಡ್ ಕಾಫಿ ಪೌಡರ್ ಸಿಗುತ್ತೆ. ಬ್ಲೆಂಡ್ ಅಂದ್ರೆ ಅದರಲ್ಲಿ 3 to 4 ಟೈಪ್ಸ್ ಬೀನ್ಸ್ ಮಿಕ್ಸ್ ಬರುತ್ತೆ. ಅರಬಿಕಾ, ರೋಬಸ್ಟಾ, ಪೀಬೆರಿ, ಲೆವೆರಿಕಾ, ಇದೆಲ್ಲ ಮಿಕ್ಸ್ ಮಾಡಿ ಅದು ಒಂದು ನಮ್ಮ ಪ್ಲಾಂಟೇಶನ್ದು ಸಿಗ್ನೇಚರ್ ಕಾಫಿ. ಮತ್ತೆ ರೆಗ್ಯುಲರಿ ನಿಮಗೆ ಫ್ಲೇವರ್ ಅಲ್ಲಿ ಇದು ಹೇಸಲ್ನಟ್, ಬಟರ್ ಸ್ಕಾಚ್, ವೆನಿಲಾ, ಕ್ಯಾರಮಲ್, ಡಾರ್ಕ್ ಚಾಕ್ಲೇಟ್ ಇದೆಲ್ಲ ಸಿಗುತ್ತೆ. ಓಕೆ, ಮತ್ತೆ ಇದು ಈ ಪ್ಯಾಕೆಟ್ ಎಲ್ಲ ಇದೆಯಲ್ವಾ, ಇದು ನಿಮ್ಮದೇನಾ? ಅದೆಲ್ಲ ನಮ್ಮದೇ. ಅದು ಫಿಲ್ಟರ್ ಕಾಫೀಸ್ ಅದು ಮೇಡಮ್. ಓಕೆ, ಅಂದ್ರೆ ಇದೆಲ್ಲ ಏನಿರುತ್ತೆ ಕೆಜಿ ಎಲ್ಲ? ಕೆಜಿ ಅಂದ್ರೆ ಅದು ಇದು ಎಲ್ಲ ಪ್ಯೂರ್ ಕಾಫಿ, ಇದರಲ್ಲಿ ಚಿಕ್ಕರಿ ಆ್ಯಡ್ ಇರಲ್ವಾ. ಓಕೆ, ಇದು ಅಂದ್ರೆ ನಿಮಗೆ ಕೆಜಿಗೆ 1200 1600 1400 ಆ ಥರ ಬೇರೆ ಬೀನ್ಸ್ಗೆ ಬೇರೆ ಪ್ರೈಸ್ ಇರುತ್ತೆ. ಓಕೆ, ಮತ್ತೆ ಇದೆಲ್ಲ ಪ್ಯಾಕೆಟ್ ಆದ್ರೆ ಇದೆಲ್ಲ ಎಷ್ಟಿರುತ್ತೆ? ಅದು ಹಾಫ್ ಕೆಜಿ ಇದೆ, ಸೇಮ್ ಅದೇ ಪ್ರೈಸ್ಗೆ ಹಾಫ್ ಕೆಜಿ. ಇದು ಅಂದ್ರೆ ನಿಮಗೆ ಸ್ವಲ್ಪ ಗಿಫ್ಟಿಂಗ್ ಕೊಡ್ತಾರೆ ಅಲ್ಲ ಕಸ್ಟಮರ್ಸ್ ಬಂದು, ಅದಕ್ಕೆ ಈ ಥರ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ದೀನಿ. ಓಕೆ,
ಮತ್ತೆ ಟೀ ಪೌಡರ್ನು ಇರುತ್ತಾ ನಿಮ್ಮ ಹತ್ರ? ಟೀ ಪೌಡರ್ ಇರುತ್ತೆ, ಬಟ್ ಅದು ಲೋಕಲ್ ಅಲ್ಲ ಮೇಡಮ್, ಅದು ಬೇರೆ ಕಡೆದು ಬರುತ್ತೆ. ಅದು ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ? ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ. ಓಕೆ. ಅದರಲ್ಲಿ ಮಸಾಲಾ ಟೀ ನಾವೇ ಮಾಡ್ತೀನಿ, ಬಟ್ ಟೀ ಬೇರೆ ಕಡೆದು ಬರುತ್ತೆ, ಬಟ್ ಮಸಾಲ ನಾವೇ ಆ್ಯಡ್ ಮಾಡೋದು. ಓಕೆ. ಅಂದ್ರೆ ಇದೆಲ್ಲ ಟೀನೇನಾ? ಅದೆಲ್ಲ ಟೀನೇ, ಲೋಕಲ್ ಮಸಾಲ ಹಾಕಿದ್ದೀನಿ. ಮಸಾಲ ಹಾಕಿರೋದು ಮಾತ್ರ ನಿಮ್ದಿರುತ್ತೆ? ಮಸಾಲ, ಇಲಾಚಿ, ಮತ್ತೆ ಇದರಲ್ಲಿ ಜಿಂಜರ್ ಇದೆ, ಓಕೆ, ಈ ಥರ ಚಾಕ್ಲೇಟ್ ಟೀ, ವೆನಿಲಾ ಟೀ ಎಲ್ಲ ಮಾಡ್ತೀನಿ. ಓಕೆ. ಮತ್ತೆ ಇನ್ನೇನು ಪ್ರಾಡಕ್ಟ್ಸ್ ಇರುತ್ತೆ? ಅದು ಪರ್ಫ್ಯೂಮ್ಸ್ ಸಿಗುತ್ತೆ. ಪರ್ಫ್ಯೂಮ್ಸ್ ಎಲ್ಲ ನಿಮ್ದೇನಾ? ನಮ್ದೇ ಅಂದ್ರೆ ಅದು ಸೊಸೈಟಿ ಮಾಡ್ತಾರೆ ಮೇಡಮ್. ಕಾವೇರಿ ಒಂದು ಸೊಸೈಟಿ ಬರುತ್ತೆ, ನಿಮ್ಗೆ ಗೊತ್ತಾ ಅಂತ? ಅದು ಎಲ್ಲ ಸೊಸೈಟಿದು. ಅಲ್ಲಿಂದ ಕೂಡೋದನ್ನ ನೀವು ಸೇಲ್ ಮಾಡೋದಷ್ಟೇ? ಮತ್ತೆ ಇದು ಗಂಧದ ಕಡ್ಡಿ ಎಲ್ಲ? ಇದು ಎಲ್ಲ ಲೋಕಲ್, ಇದು ಹ್ಯಾಂಡ್ ಮೇಡ್ಸ್. ಓಕೆ. ಗಂಧದ ಕಡ್ಡಿ ಎಲ್ಲ ಹ್ಯಾಂಡ್ ಮೇಡ್ಸ್. ಇದು ಸೋಪ್ ಸೊಸೈಟಿ. ಕೆಮಿಕಲ್ ಇರುತ್ತಾ? ಕೆಮಿಕಲ್ಸ್ ಇರಲ್ಲ ಮೇಡಮ್. ಕೆಮಿಕಲ್ ಐಟಮ್ ಈ ತರ ಓಪನ್ ಮಾಡೋಕೆ ಆಗಲ್ಲ, ಅದು ಫುಲ್ ಸ್ಮೆಲ್ ಹೋಗುತ್ತೆ. ಈ ಐಟಮ್ ನೀವು ಎಷ್ಟು ದಿನನೂ ಓಪನ್ ಮಾಡ್ತೀರಾ ಇದು ಏನಾಗಲ್ಲ, ಇದು ನ್ಯಾಚುರಲ್ ಸ್ಮೆಲ್. ಇದರಲ್ಲಿ ಸ್ಯಾಂಡಲ್ ಇದು ನಿಮಗೆ 150 ಸ್ಟಿಕ್ಸ್ಗೆ ನಿಮಗೆ 180 150 ಆ ಥರ ಬರುತ್ತೆ. ಒಂಚೂರು ಸ್ಮೆಲ್ ನೋಡಿ ನಿಮಗೆ ಗೊತ್ತಾಗುತ್ತೆ, ಸ್ಮೆಲ್ ಇರುತ್ತೆ. ಇದು ಅಷ್ಟು ಸ್ಟ್ರಾಂಗ್ ಇರಲ್ಲ, ನಾರ್ಮಲ್ ಮೈಲ್ಡ್ ಆಗಿ ಸ್ಮೆಲ್ ಬರುತ್ತೆ. ಅಂದ್ರೆ ಹೆಲ್ತ್ ಇಶ್ಯೂಸ್ ಏನು ಬರಲ್ಲ ಅದು ಯೂಸ್ ಮಾಡೋದ್ರಿಂದ? ಆಗಲ್ಲ, ಇದರಲ್ಲಿ ಅಲರ್ಜಿ ಏನು ಬರಲ್ಲ. ಮತ್ತೆ ಧೂಪಗಳೆಲ್ಲ ಅದನ್ನು ಅಲ್ಲಿಂದನೇ ಬರೋದಾ? ಲೋಕಲ್, ಅದು ಕೆಮಿಕಲ್ ಇರಲ್ಲ. ಮತ್ತೆ ಇದೆಲ್ಲ ಕಲರ್ ಇದೆಯಲ್ಲ, ಇದು ಕಲರ್ ಅಂದ್ರೆ ಇದು ಫ್ಲೇವರ್ ಕಲರ್ ಬರುತ್ತೆ ಮೇಡಮ್. ಇದರಲ್ಲಿ ನಿಮಗೆ ಇದು ಜಾಸ್ಮಿನ್ ಇದೆ, ಓಕೆ, ಅದು ನಿಮಗೆ ರೋಸ್ ಇದೆ, ಸ್ಯಾಂಡಲ್ ಇದೆ. ಸ್ಯಾಂಡಲ್ ಅಲ್ಲಿ ಏನು ಅದು ಫ್ಲೇವರ್ ಮಿಕ್ಸ್ ಮಾಡಲ್ಲ, ಅದು ಬರೀ ಆಯಿಲ್ ಅಲ್ಲಿ ಮಾಡ್ತಾರೆ. ಓಕೆ. ಇದು ಪರ್ಫ್ಯೂಮ್ಗಳೆಲ್ಲ? ಪರ್ಫ್ಯೂಮ್ ಅಂದರೆ ಅದೆಲ್ಲ ಜಾಸ್ಮಿನ್, ಇದು ಎಲ್ಲ ಇದರಲ್ಲಿ ಆಲ್ಕೋಹಾಲ್ ಆ್ಯಡ್ ಇರಲ್ಲ. ಮತ್ತು ಇದು ಇನ್ಸೈಡ್ಸ್ ಅಲ್ಲಿ ನಿಮಗೆ ಇದು ನೋಡೋಕ್ಕೆ ಸಿಗುತ್ತೆ. ಇದು ನೋಡಿ, ಇದು ಸ್ಯಾಂಡಲ್ದು ಒಂದು ಸ್ಲೈಸ್ ಬರುತ್ತೆ. ಓಕೆ. ಅಂದರೆ ಕೆಮಿಕಲ್ ಫ್ರೀ ಅಲ್ಲ? ಕೆಮಿಕಲ್ ಫ್ರೀ ಇದೆಲ್ಲ, ಆಲ್ಕೋಹಾಲ್ ಏನು ಆ್ಯಡ್ ಇರಲ್ಲ ಇದರಲ್ಲಿ. ಓಕೆ. ಮತ್ತೆ ಇದೇನಿದು ಕಾಫಿ ಫೇಸ್ ಕ್ರೀಮ್ ಅಂದರೆ ಇದೇನು ಬೆನಿಫಿಟ್ ಏನಿದ್ರಿಂದ? ಕಾಫಿ ಫೇಸ್ ಕ್ರೀಮ್ ಅಂದರೆ ಅದು ನಿಮಗೆ ಸ್ಕಿನ್ಗೆ ಒಳ್ಳೆ ಆಗುತ್ತೆ ಮೇಡಮ್. ಅದು ಯಾವ್ದು ರಫ್ ಸ್ಕಿನ್ ಇದೆ, ಯಾ ಕೆಮಿಕಲ್ ಆಯಿತು ಆ ಐಟಮ್ಸ್ಗೆ ಒಳ್ಳೆಯದು. ಅಂದ್ರೆ ಇದೆಲ್ಲ ಕೆಮಿಕಲ್ ಫ್ರೀನೇ ಇರುತ್ತಾ? ಕೆಮಿಕಲ್ ಫ್ರೀನೇ ಇರುತ್ತೆ. ಇದೆಲ್ಲ ಹರ್ಬಲ್ ಐಟಮ್ಸ್. ಓಕೆ. ಇದರಲ್ಲಿ ಬೆನಿಫಿಟ್ಸ್ ಇಲ್ಲ ಅಂದರೆ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಓಕೆ, ಆ ಥರ. ಓಕೆ. ಅಂದರೆ ಆನ್ಲೈನ್ ಡೆಲಿವರಿನೂ ಇರುತ್ತಾ? ಆನ್ಲೈನ್ ಅಂದರೆ ನಿಮಗೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಸರ್ವಿಸ್ ಇದೆ. ಆನ್ಲೈನ್ ಆ ಥರ. ಅಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು? ಅದು ಕಾಲ್ ಮಾಡಬೇಕು ಮೇಡಮ್ ನಮ್ಮ ನಂಬರಲ್ಲಿ. ಯಾರು ನಿಮ್ಮ ನಂಬರಿಗಾ ಇಲ್ಲ ಕಂಪನಿ ನಂಬರ್ ಇದೆ, ನಮ್ಮದು ನಂಬರ್ ಇದೆ, ಅದೆಲ್ಲ ಆ್ಯಡ್ ಮಾಡಿ ಬರುತ್ತೆ. ಓಕೆ. ಅಂದರೆ ಕಂಪನಿ ನಂಬರ್ ಮತ್ತು ನಿಮ್ಮ ನಂಬರ್ ಎರಡು ಹೇಳ್ಬೋದಾ? ಹೇಳ್ತೀನಿ ಮೇಡಮ್. ನಮ್ಮದು ನಂಬರ್ ಅಂದರೆ ಅದು 8509096405. ಮತ್ತು ಕಂಪನಿ ನಂಬರ್ ಅಂದರೆ ಅದು ಕಾರ್ಡಲ್ಲಿ ಇರುತ್ತೆ ಮೇಡಮ್. ಅಲ್ಲಿ ಕಾರ್ಡ್ ಸಿಗುತ್ತೆ ನಿಮಗೆ, ಕಾರ್ಡ್ ಕೊಡ್ತೀನಿ, ಒಂದು ನಿಮಿಷ. ಇದು ನಮ್ಮ ಕಂಪನಿದು. ಕೂರ್ಗ್ನಲ್ಲಿ ಸಿಗೋಂಥ ಚಾಕ್ಲೇಟ್ಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ? ಡಿಫ್ರೆನ್ಸ್ ಅಂದರೆ ಮೇಡಮ್, ಚಾಕ್ಲೇಟ್ಸಲ್ಲಿ ನಾವೆಲ್ಲ ಅದು ಶುಗರ್ ಗಿಗರ್ ಅದು ಅಂಡಾ ಮ್ಯಾಡ್ ಆ ಥರ ಆ್ಯಡ್ ಮಾಡಲ್ಲ. ಮತ್ತು ಅದರಲ್ಲಿ ನ್ಯಾಚುರಲಿ ಕೋಕೋ ಪೌಡರಲ್ಲೇ ಮಾಡೋದು. ನಮ್ಮ ಒಂದು ಫ್ಯಾಕ್ಟ್ರಿ ಅಂದರೆ ಹೋಮ್ ಮೇಡ್ ಮಾಡ್ತೀನಿ. ಅದೆಲ್ಲ ನೀವು ನೋಡ್ಬೋದು, ಅವ್ರ ಪ್ರೋಸೆಸ್ ಹೆಂಗೆ ಮಾಡೋದು, ಹೆಂಗೆ ಮಾಡ್ತೀನಿ ಅದೆಲ್ಲ ಪ್ರೋಸೆಸ್ ನೋಡಿ ಮತ್ತೆ ತೊಗೊಳ್ಬೋದು. ಅದರಲ್ಲಿ ಟೇಸ್ಟಿಂಗ್ ಎಲ್ಲ ಕೊಡ್ತೀನಿ ನಿಮಗೆ. ಸ್ವಲ್ಪ ಅದು ಬೇರೆ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂದರೆ ಅದು ತೊಗೊಳೋದೇ ಬೇಡ. ಅದೆಲ್ಲ ಒಳ್ಳೆ ಕ್ವಾಲಿಟಿ ಇದೆ. ಅದು ಫಸ್ಟ್ ಸ್ಯಾಂಪಲ್ ಕೊಡ್ತೀನಿ ಮತ್ತೆ ತೊಗೊಳೋದು ಕಸ್ಟಮರ್ಸ್. ಅಂದರೆ ಕಸ್ಟಮರ್ ಬಂದರೆ ಅಲ್ಲಿ ಹೋಗ್ಬಿಟ್ಟು ನೋಡಿ ಪರ್ಚೇಸ್ ಮಾಡ್ಬೋದಾ? ಅಲ್ಲಿ ಹೋಗಿ ನೋಡಿ ಪರ್ಚೇಸ್ ಮಾಡ್ಬೋದಾ? ಬಟ್ ಅದರಲ್ಲಿ ಸ್ವಲ್ಪ ಹೋಲ್ಸೇಲ್ ಟೈಪ್ಸ್ ಇದೆ, ದಪ್ಪ ಸೋಪ್ಸ್ ಮತ್ತು ಮೀನ್ಸ್ ಪ್ಯಾಕೆಟ್ಸ್ ಇರುತ್ತೆ. ಇಲ್ಲಿ ಅಂದರೆ ಸ್ವಲ್ಪ ಚಿಕ್ಕ ಪ್ಯಾಕೆಟ್ಸ್ ಇರುತ್ತೆ, ಅದಕ್ಕೆ ಜಾಸ್ತಿ ಕಸ್ಟಮರ್ ಬಲ್ಕ್ ಆಗಿ ಪರ್ಚೇಸ್ ಮಾಡೋದು. ಅಲ್ಲಿ ಜಾಸ್ತಿ ಕಸ್ಟಮರ್ ಅಲ್ಲಿನೇ ಹೋಗೋದು. ಬಟ್ ಅದರಲ್ಲಿ ಎಲ್ಲ ವಿಸಿಟಿಂಗ್ ಪಾಯಿಂಟ್ಸ್ ಇದೆ, ಫಾರೆಸ್ಟ್ ಥರ ಇದೆ, ಅದೆಲ್ಲ ಟೂರ್ ಮಾಡ್ತಾರೆ. ಒಂದು 45 ಮಿನಿಟ್ಸ್ದು ಟೂರ್ ಇರುತ್ತೆ. ಅದರಲ್ಲಿ ಪರ್ಸನಲ್ ಗೈಡ್ ಕೊಡ್ತಾರೆ ನಿಮಗೆ, ಒಂದೊಂದು ಪ್ಲಾಂಟ್ಸ್ಗೆ, ಒಂದೊಂದು ಟ್ರೀಗೆ ಏನು ಥರ ಇದು ಬರುತ್ತೆ, ಕಾಫಿ ಯಾವ ಥರ ರೋಸ್ಟ್ ಮಾಡೋದು ಆ ಥರ ಎಲ್ಲ ತೋರಿಸ್ತಾರೆ. ಮತ್ತು ಕಾಫಿ ಸ್ವಲ್ಪ ನಿಮಗೆ ಟೇಸ್ಟಿಂಗ್ಗೆ ಕೊಡ್ತಾರೆ. ಮತ್ತು ನಿಮಗೆ ಏನು ಪರ್ಚೇಸ್ ಮಾಡೋಕ್ಕೆ ಇದೆ ಅದು ಪರ್ಚೇಸ್ ಮಾಡ್ಬೋದು. ಓಕೆ, ಆ ಥರ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಜನಗಳಿಗೆಲ್ಲ ತುಂಬ ಯೂಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು.